ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನೈಟ್ ಬಂದುಬಿಟ್ಟು ನಾವಿಲ್ಲೇ ಧರ್ಮಸ್ಥಳದಲ್ಲೇ ಆಲ್ಟ್ ಆಗಿದ್ವಿ. ಸೊ ಬೆಳಿಗ್ಗೆ ಬಂದುಬಿಟ್ಟು ಇವಾಗ ಟೈಮ್ 9:30 ಆಗಿದೆ. ಸೊ ಬೆಳಿಗ್ಗೆ ಎದ್ಬಿಟ್ಟು ಫ್ರೆಶಪ್ ಆಗಿಬಿಟ್ಟು ರೂಮನ್ನು ಎಲ್ಲ ಖಾಲಿ ಮಾಡ್ಕೊಬಿಟ್ಟು ಔಟ್ ಸೈಡ್ ಬಂದಿದ್ವಿ. ಸೊ ಟೈಮ್ ಆಗಿರೋದ್ರಿಂದ ಇಲ್ಲೇ ಟಿಫನ್ ಮಾಡ್ಕೊಬಿಟ್ಟು ಓಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ನಾವು ಮಂಗಳೂರು ಹೋಗ್ತಾ ಇದ್ದೀವಿ. ಮಂಗಳೂರು ಅಂದರೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಟಿಫನ್ ಬಂದುಬಿಟ್ಟು ಇಡ್ಲಿನೂ ಮತ್ತು ದೋಸೆನೂ ತೊಗೊಂಡಿದ್ವಿ. ಸೊ ಇಲ್ಲಿ ಟಿಫನ್ ಮಾಡ್ಕೊಬಿಟ್ಟು ಹೊರಟ್ವಿ ಫೈನಲಿ. ಸೊ ಇಲ್ಲಿ ದೇವರಿಗೆಲ್ಲ ಕೈ ಮುಗಿದ್ಬಿಟ್ಟು, ಸೊ ಇಲ್ಲಿ ಅಣ್ಣಪ್ಪ ದೇವಸ್ಥಾನ ಇದೆಯಲ್ವಾ, ಸೊ ಇಲ್ಲಿ ಪ್ರತಿ ವರ್ಷವೂ ಬಂದಾಗ್ಲೂ ಸೊ ಹೋಗ್ಬೇಕಾದ್ರೆ ತಪ್ಕಣಿಕೆ ಹಾಕ್ಬಿಟ್ಟು ಹೋಗೋದು ನಾವು. ಸೊ ಈ ವರ್ಷದ ಸಮೇತನೂ ಅದೇ ರೀತಿಯೇ ಆಗ್ತಾಯಿದ್ದೀವಿ. ಸೊ ನಾವೇನೇ ತಪ್ಪು ಮಾಡಿದ್ರೂ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲರೂ ತಪ್ಕಣಿಕೆ ಹಾಕ್ಬಿಟ್ಟು ಹೋಗ್ತಾರೆ. ಸೊ ನಮ್ಮ ಮನೆ ದೇವ್ರು ಬಂದುಬಿಟ್ಟು ಅಣ್ಣಪ್ಪ ದೇವರೇನೆ. ಸೊ ಇಲ್ಲಿ ಕಾಣಿಕೆ ಹಾಕ್ಬಿಟ್ಟು ದೇವರಿಗೆಲ್ಲ ಕೈ ಮುಗಿದ್ಬಿಟ್ಟು ಸೊ ಪ್ರಸಾದನ ಸ್ವಲ್ಪ ಕುಂಕುಮ ಎಲ್ಲ ತೊಗೊಬಿಟ್ಟು ನಾವು ಇಲ್ಲಿಂದನೂ ಹೊರಟಿದ್ವಿ. ತುಂಬ ಪವರ್ಫುಲ್ ಆಗಿರುವಂಥ ದೇವರು ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಮನೆ ದೇವರೇ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಇಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಪ್ಲ್ಯಾನ್ ಮಾಡಿರೋದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಧರ್ಮಸ್ಥಳದಿಂದ 50 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು ನಾವು. ಹಾಗೆ ಹೋಗ್ತಾ ಮಕ್ಕಳು ಆಟ ಸಾಮಾನು ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು. ಸೊ ಅವರಿಗೆ ಆಟ ಸಾಮಾನು ಕೊಡಿಸಿದ್ವಿ. ನನ್ನ ಮಗಳು ಓಪನ್ ಮಾಡಿ ನೋಡೋವರೆಗೂ ಅವರಿಗೆ ಸಮಾಧಾನ ಆಗಲ್ಲ. ಡಾಕ್ಟರ್ ಸೆಟ್ನ ಓಪನ್ ಮಾಡ್ತಿದ್ದೀನಿ. ಸೊ ಧರ್ಮಸ್ಥಳದಿಂದ ನಿಯರ್ ಬೈ ಪ್ಲೇಸ್ ತುಂಬಾ ಇದ್ದಾವೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಧರ್ಮಸ್ಥಳಕ್ಕೆ ಹೋದರೆ ಹೋಗಿ. ಸೊ ಕಾರಲ್ಲಿ ಬಂದರೆ ಈಸಿಯಾಗಿ ಹೋಗ್ಬಿಟ್ಟು ಬರ್ಬೋದು. ಬಸ್ಸಲ್ಲಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಹೋಗೋಕ್ಕಾಗಲ್ಲ. ಸೊ ನಾವು ಕಾರಲ್ಲಿ ಬಂದಿರೋದ್ರಿಂದ ನಮಗೆ ಎಲ್ಲ ಬೇರೆ ಕಡೆ ಪ್ಲೇಸಿಗೆಲ್ಲ ಹೋಗೋದಕ್ಕೆ ನಮ್ಗೆ ತುಂಬಾ ಈಸಿ ಆಯಿತು. ಸೊ ನಾವು ಪ್ರತಿ ವರ್ಷವೂ ಬರ್ತೀವಿ. ಸೊ ಈ ವರ್ಷ ತುಂಬ ಪ್ಲ್ಯಾನ್ ಮಾಡಿದ್ವಿ. ಪ್ರತಿ ವರ್ಷ ಬಂದಾಗ ನಾವು ಧರ್ಮಸ್ಥಳ ಒಂದೇ ಹೋಗ್ಬಿಟ್ಟು ಬರ್ತಾಯಿದ್ವಿ. ಸೊ ಈ ವರ್ಷ ಹಾಲಿಡೇಸ್ಗೆ ನನ್ನ ಮಗಳು ಹಾಲಿಡೇಸ್ಗೆ ಎಲ್ಲೂ ಹೋಗಿಲ್ಲ, ಯಾವ ಊರಿಗೆಲ್ಲೂ ಹೋಗಿಲ್ಲ. ಹಂಗಾಗ್ಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಮತ್ತು ನನ್ನ ಮಗಂದು ಸ್ವಲ್ಪ ಅರ್ಕೆ ಎಲ್ಲ ಇದೆಯಲ್ವಾ, ಸೊ ಅದನ್ನು ಎಲ್ಲ ಕ್ಲಿಯರ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದು. ಸೊ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಲೈಟಾಗಿ ಮಳೆಯೂ ಬರ್ತಾಯಿತ್ತು. ಸೊ ಕ್ಲೈಮೇಟ್ಸನ್ನು ತುಂಬ ಕೋಲ್ಡ್ ಆಗಿತ್ತು. ಸೊ ಈ ಕಡೆ ಸೈಡೆಲ್ಲ ತುಂಬಾ ಹೀಟು ಮತ್ತು ಬೇಸಿಗೆ ಟೈಮ್ ಆಗಿರೋದ್ರಿಂದ ತುಂಬಾ ಬಿಸಿಲು. ಬಟ್ ಎಲ್ಲ ಕಡೆಯೂ ಬಿಸಿಲು ಜಾಸ್ತಿ ಇದೆ ಇವಾಗ. ಸೊ ಇಲ್ಲಿ ಮಾತ್ರ ತುಂಬಾ ಬಿಸಿಲು, ಸೆಕೆ ಎಲ್ಲ ಇತ್ತು. ಸೊ ಮಳೆ ಬಂದಿರೋ ಕಾರಣಕ್ಕೆ ತುಂಬಾ ಕೋಲ್ಡ್ ಆಗಿತ್ತು. ಸೊ ಈ ಥರ ವೆದರ್ ಇದ್ದರೆ ಸ್ವಲ್ಪ ಪರವಾಗಿಲ್ಲ, ಹೋಗ್ಬೋದು. ಸೊ ನಮ್ಮ ಕಾರಲ್ಲಿ AC ಇರೋದ್ರಿಂದ ನಮ್ಗೆ ಆ ಥರ ಏನೂ ಕಷ್ಟ ಆಗಿಲ್ಲ. ಸೊ ಬಸ್ಸೆಲ್ಲ ಬರೋದಾದರೆ ಸ್ವಲ್ಪ ಕಷ್ಟವೇ ಆಗುತ್ತೆ. ಸೊ ಮಕ್ಕಳು ಇರೋದ್ರಿಂದ ಇನ್ನೂ ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ. ಸೊ AC ಇರೋದ್ರಿಂದ ಮಕ್ಕಳು ಆರಾಮಾಗಿ ಮಲ್ಕೋತಾ ಇದ್ರು, ಯಾವುದೇ ರೀತಿ ಸೆಕೆ ಅಂತ ಹೇಳ್ಬಿಟ್ಟು ನಮಗೆ ಅನಿಸಿಲ್ಲ. ಸೊ ಆಚೆ ಕಡೆ ಹೋದರೆ ಗೊತ್ತಾಗೋದು ನಮಗೆ ತುಂಬ ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದು ಇವಾಗ ಟೈಮ್ ಬಂದುಬಿಟ್ಟು 1:30 ಆಗಿದೆ. ಇದೇ ದೇವಸ್ಥಾನನೇ. ಸೊ ರೋಡ್ ಸೈಡೇ ಇದೆ, ಶ್ರೀ ದುರ್ಗಾ ಪರಮೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸೊ ಇದೆಲ್ಲ ರೂಮ್ ಬಂದುಬಿಟ್ಟು ಇದೆಲ್ಲ ವಾಕರ್ ಸೈಡ್ ಬಿಲ್ಡಿಂಗ್ ಇದೆ, ಅದೆಲ್ಲ ದೇವಸ್ಥಾನದ ರೂಮ್ಸೇ ಅದೆಲ್ಲ. ಸೊ ಧರ್ಮಸ್ಥಳದಲ್ಲಿ ಇದ್ದಂಗೆ ಇಲ್ಲಿ ರೂಮ್ಸ್ಗಳಿಲ್ಲ, ಜಾಸ್ತಿ ಕಮ್ಮಿನೇ ಇರೋದು. ಸೊ ಜಾಸ್ತಿ ಜನ ಇದ್ದಾರೆ. ಸೊ ನೋಡೋಣ ರೂಮ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ನೋಡೋಣ. ಇವತ್ತು ಬಂದುಬಿಟ್ಟು ಸಾಟರ್ಡೆ ಅಲ್ವಾ, ವೀಕೆಂಡ್ ಆಗಿರೋದ್ರಿಂದ ಜನ ಜಾಸ್ತಿ ಇರ್ತಾರೆ. ಸೊ ನೋಡೋಣ. ನಮ್ಮ ಮನೆಯವ್ರು ಹೋಗ್ಬಿಟ್ಟು ವಿಚಾರಿಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಫೈನಲಾಗಿ ಒಂದು ರೂಮ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಸೊ ರೂಮ್ ರೇಟ್ ಬಂದುಬಿಟ್ಟು AC ರೂಮು 1500 ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನಾನು ಇದ್ಕೊಂಡು ಒಂದೇ ಅಲ್ವಾ ಇರೋದು, ಸುಮ್ಮನೆ ಏನಕ್ಕೆ ಲಾಸ್ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ರೂಮ್ ಬಂದುಬಿಟ್ಟು 3 o'clock ಹಂಗೆ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇಲ್ಲೇ ಕಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ನಾವು 1 hour ಏನೋ ಅಷ್ಟೇ ವೆಯ್ಟ್ ಮಾಡಿದ್ದು. ಆಮೇಲೆ ಅವರೇ ಕರೆದುಬಿಟ್ಟು ರೂಮ್ ಕೊಟ್ಟರು ನಮಗೆ. ಫೈನಲಿ ರೂಮ್ ಸಿಕ್ತು ನಮಗೆ.
ನೋಡಿ ಇವಾಗ ನಾವು ರೂಮಿಗೆ ಬಂದ್ವಿ. ಇವಾಗ ಅವ್ರು ಕೀ ಕೊಟ್ಟರು. ಸೊ ತೊಗೊಬಿಟ್ಟು ಇಲ್ಲಿ ಬಂದಿದ್ದು ನೋಡಿ 2 ಬೆಡ್ ಇದೆ ಇಲ್ಲಿ. 2 ಬೆಡ್ಡು ಮತ್ತು 2 ಎಕ್ಸ್ಟ್ರಾ ದಿಂಬಿದ್ದಾವೆ ಮತ್ತು ಒಂದು ಚೇರು ಮತ್ತು ಒಂದು ಲಗೇಜ್ ಇಟ್ಕೊಳ್ಳೋದಕ್ಕೆ ಒಂದು ಕಬೋರ್ಡ್ ಇದೆ. ಈ ಥರ ಇದೆ ರೂಮು. ನಾವು ತೊಗೊಂಡಿರೋದು 400 ರುಪೀಸ್ದು. ಸೊ ಒಂದೊಂದು ರೂಮಿಗೆ ಒಂದೊಂದು ರೇಟ್ ಇದೆ. ವಾಶ್ರೂಮ್ ಬಂದುಬಿಟ್ಟು ಇಲ್ಲಿ ಈ ಥರ ಇದೆ. ಸೊ ಬಿಸಿನೀರು ಬಂದುಬಿಟ್ಟು ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆವರೆಗೂ ಬರುತ್ತೆ ಬಿಸಿನೀರು. ಸೊ ಇಲ್ಲಿರೋ ಕ್ಲೈಮೇಟ್ಸಿಗೆ ತಣ್ಣೀರೇನೆ ಚೆನ್ನಾಗಿರುತ್ತೆ. ಸೊ ನಮ್ಮ ರೂಮಿಂದ ದೇವಸ್ಥಾನದ ವ್ಯೂ ಈ ಥರ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಎಲ್ಲ ಗಾಡಿ ಪಾರ್ಕಿಂಗ್ ಇದೆ. ಸೊ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಸೊ ನಾವು ರೂಮಿಗೆ ಹೋದ್ಮೇಲೆ ಬೇಗ ಎಲ್ಲ ಸ್ನಾನ ಮಾಡಿ ಫ್ರೆಶಪ್ ಆಗಿಬಿಟ್ಟು ಸೊ ಮಕ್ಕಳಿಗೆಲ್ಲ ಸ್ವಲ್ಪ ಊಟ ತಿನ್ನಿಸ್ಕೊಬಿಟ್ಟು ನಾವು ಅಲ್ಲಿಂದ ಇದು ಕುತ್ತಾರಿಗೆ ಬಂದ್ವಿ ನಾವು. ಸೊ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬೇಗ ಅಂತ ಹೇಳ್ಬಿಟ್ಟು ಅಲ್ಲಿ ಕೊರಗಜ್ಜ ದೇವಸ್ಥಾನ ಬಂದುಬಿಟ್ಟು 6:30ಗೆ ಕ್ಲೋಸ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಅಲ್ಲಿ ಬೇಗ ಹೋಗಿ ದರ್ಶನ ಮುಗಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ತಾರಿಗೆ ಬರ್ತಾಯಿದ್ವಿ. ಸೊ ಮಂಗಳೂರಿಂದ 8 ಕಿಲೋಮೀಟ್ರ್ ಇದೆ ಕುತ್ತಾರು. ಸೊ ಹಂಗಾಗಿಬಿಟ್ಟು ಬೇಗ ಬಂದ್ವಿ ನಾವು. ಅಲ್ಲಿ ಕಟೀಲು ದೇವಸ್ಥಾನ ಬಂದುಬಿಟ್ಟು ನೈಟ್ 10 ಗಂಟೆವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಅಲ್ಲಿ ನೈಟ್ ಹೋದರೆ ಆಯಿತು ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೊರಗಜ್ಜ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಇಲ್ಲಿ ಬಂದುಬಿಟ್ಟು 6:30ಗೆ ಲಾಸ್ಟ್ ಅಲ್ವಾ. ಸೊ 6:30 ಮೇಲೆ ಜೆಂಟ್ಸ್ ಅಲೋ ಇದೆ, ಲೇಡೀಸ್ ಅಲೋ ಇಲ್ಲಂತೆ. ಸೊ ಹಂಗಾಗ್ಬಿಟ್ಟು ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಇದೇ ಕುತ್ತಾರು. ಸೊ ಇದು ದೇವಸ್ಥಾನ ನೋಡಿ. ಸೊ ಒಳಗಡೆ ಎಲ್ಲ ಮೊಬೈಲೆಲ್ಲ ಅಲೋ ಇಲ್ಲ. ಸೊ ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದುಬಿಟ್ಟು ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಒಳಗಡೆ ಎಲ್ಲ ಮೊಬೈಲ್ ಅಲೋ ಇಲ್ವಲ್ಲ, ಹಂಗಾಗಿ ಮಾಡಿಲ್ಲ ವೀಡಿಯೋ. ನೋಡಿ ಇವಾಗಷ್ಟೇ ದೇವರಿಗೆ ಏನು ಹರಕೆ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ತೀರಿಸ್ಬಿಟ್ಟು ಬಂದೆ ನಾನು. ಸೊ ನನ್ನ ಮಗ ಊಟ ಟೈಮಲ್ಲಿ ನಾನು ಹರಕೆ ಮಾಡ್ಕೊಂಡಿದ್ದು. ಸೊ ಇವಾಗೆಲ್ಲ ಕ್ಲಿಯರ್ ಆಯಿತು ಹರಕೆ ಎಲ್ಲ. ಸೊ ಇಲ್ಲಿ ಗಾಡಿ ಪಾರ್ಕಿಂಗ್ ಇದೆ. ಬಟ್ ಇಲ್ಲಿ ದೇವಸ್ಥಾನ ಬರೋದಕ್ಕೆ ಇಲ್ಲಿ ಸ್ನಾನದ ವ್ಯವಸ್ಥೆ, ರೂಮ್ ವ್ಯವಸ್ಥೆ ಎಲ್ಲನೂ ಇದೆ. ಸೊ ಬರೋರು ಬಂದುಬಿಟ್ಟು ಮಾಡ್ಬೋದು. ಸೊ ನಾವು ಅಲ್ಲಿ ಕಟೀಲಲ್ಲಿ ರೂಮ್ ಮಾಡಿರೋದ್ರಿಂದ ನಾವು ಇಲ್ಲೇನು ರೂಮ್ ಮಾಡಿಲ್ಲ ನಾವು. ಸೊ ಡೈರೆಕ್ಟ್ ಅಲ್ಲಿಗೆ ಹೋದ್ವಿ. ಮತ್ತು ನೋಡಿ ದೇವರು ಪ್ರಸಾದ ಬಂದುಬಿಟ್ಟು ಇಲ್ಲಿ ಎಲೆಡಿಕೆ ತಂಬಾಕೆಲ್ಲ ಕೊಡ್ತಾರಲ್ವ. ಸೊ ಅದು ಪ್ರಸಾದ ಕೊಟ್ಟಿದ್ದರು. ಸೊ ಅದನ್ನು ನಮ್ಮ ಮನೆಯವ್ರು ಹಾಕ್ಕೊತಾ ಇದ್ದರು. ಸೊ ನನಗೆ ಅದು ಎಲೆಡಿಕೆ ಅಭ್ಯಾಸ ಇಲ್ವಲ್ಲ, ನಾನು ಹಂಗಾಗಿಬಿಟ್ಟು ಹಾಕಿಲ್ಲ. ಸೊ ದೇವರಿಗೆ ಏನು ಚಕ್ಕುಲಿ ಅದೆಲ್ಲ ಕೊಡ್ತಾರಲ್ವ, ನಾವು ಚಕ್ಕಲಿ ಮಾತ್ರ ತಿಂದ್ವಿ ಅಷ್ಟೇ. ನಮ್ಮ ಮನೆಯವರು ಎಲೆಡಿಕೆ ಹಾಕ್ಕೊತಾ ಇದ್ದರು. ಸೊ ಇಲ್ಲೇ ಸ್ವಲ್ಪ ಅವ್ರು ಎಲೆಡಿಕೆ ಹಾಕೊಳ್ಳೋರಿಗೆ ಇಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಸೊ ಹೋಗ್ತಾ ಹಂಗೆ ನಾವು ನಮ್ಮ ಮನೆಯವರು ಹೂವು ತೊಗೊಬಂದ್ಬಿಟ್ಟು ಕೊಟ್ಟರು. ಸೊ ಮಂಗಳೂರಿನ ಮಲ್ಲಿಗೆ ಹೂವು ತುಂಬ ಫೇಮಸ್ ಅಲ್ವಾ. ಸೊ ಈ ಥರ ಹೂವು ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಸೊ ನನಗೆ ತುಂಬಾ ಇಷ್ಟ ಈ ಥರ ಕಟ್ತಾರೆ ನೋಡಿ ಈ ಥರ. ಸೊ ನಮಗೆ ಈ ಕಡೆ ಸೈಡೆಲ್ಲ ಬೆಂಗಳೂರಲ್ಲೆಲ್ಲ ಈ ಥರ ಕಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಸೊ ಮಂಗಳೂರು ಸೈಡ್ ಮಾತ್ರ ಈ ಥರ ಹೂವು ಸಿಗೋದು. ಸೊ ಹಂಗಾಗ್ಬಿಟ್ಟು ನಾನು ಫಸ್ಟಿಗೆ ಹೇಳಿದ್ದೆ ಮಂಗಳೂರಿಗೆ ಹೋದ್ಮೇಲೆ ನನಗೆ ಅಲ್ಲಿ ಮಲ್ಲಿಗೆ ಹೂವು ಕೊಡಿಸು ಅಂತ ಹೇಳ್ಬಿಟ್ಟು. ಸೊ ಬರಬೇಕಾದ್ರೆ ಹಂಗೆ ಅಲ್ಲಿ ಒಂದು ಕಡೆ ಮಾರ್ತಾಯಿದ್ರು. ನಮ್ಮ ಮನೆಯವ್ರು ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ತೊಗೊಬಂದ್ಬಿಟ್ಟು ಕೊಟ್ಟರು. ನಂಗೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ನೋಡಿ, ತುಂಬಾ ಖುಷಿ ಆಯಿತು ನನಗೆ ಹೂವು ತಂದು ಕೊಟ್ಟಿದ್ದವರು. ಸೊ ನಾವು ಹಂಗೆ ಹೋಗ್ತಾ ನೆಕ್ಸ್ಟು ಅಲ್ಲೊಂದು ಕದ್ರಿನಾಥ ದೇವಸ್ಥಾನ ಅಂತ ಹೇಳ್ಬಿಟ್ಟಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಇಲ್ಲಿಗೆ ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ಇನ್ನೂ ಟೈಮ್ ಇತ್ತು ನಮಗೆ ಕಟೀಲ್ಗೆ ಹೋಗೋದಕ್ಕೆ. ಅಲ್ಲಿ ಇನ್ನೂ 10 ಗಂಟೆವರೆಗೆ ಇರುತ್ತಲ್ಲ ದರ್ಶನ. ಹಂಗಾಗ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇದು ಮಾತ್ರ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಮತ್ತು ಟೈಮ್ ಬಂದುಬಿಟ್ಟು 7 o'clock ಮೇಲೆ ಬನ್ನಿ ನೀವು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ತುಂಬಾ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನೀವು ಏನಾದರೂ ಮಂಗಳೂರಿಗೆ ಬಂದರೆ ಈ ಟೆಂಪಲ್ನ ವಿಸಿಟ್ ಮಾಡಿ. ನಿಮಗೆ ನೋಡಿದ್ಮೇಲೆ ನಿಮಗೆ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಕೇದಾರನಾಥೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು. ಬಟ್ ಒಂದೇ ಕಡೆಯೇ ತುಂಬಾ ದೇವರಿದ್ದಾರೆ ಇಲ್ಲಿ. ಸೊ ಎಲ್ಲ ದೇವರು ಒಂದೇ ದೇವಸ್ಥಾನದಲ್ಲೇ ದರ್ಶನ ಆಗುತ್ತೆ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿಂದನೇ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಗೋಪುರಕ್ಕೆ. ತುಂಬಾ ದೊಡ್ಡದಾಗಿದೆ ಟೆಂಪಲ್ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೈಟ್ ಬರಬೇಕು, ನೈಟ್ ಬಂದ್ರೇ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಸೊ ಒಳಗಡೆ ಎಂಟ್ರಿ ಬಂದ್ಬಿಟ್ಟು ಇದು. ಸೊ ಒಳಗಡೆ ಎಲ್ಲ ಫೋನೆಲ್ಲ ಇಲ್ವಲ್ಲ, ಒಳಗಡೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಔಟ್ ಸೈಡಿಂದ ವೀಡಿಯೋ ಮಾಡಿದ್ದು. ಸೊ ನಮ್ಮ ಮನೆಯವ್ರು ಹೂವು ಕೊಡಿಸಿದ್ರಲ್ವ, ಸೊ ಅವರೇ ಮುಗಿಸಿದ್ರು ಅವ್ರ ಕೈಯಾರೇನೆ. ಸೊ ನನಗೆ ತುಂಬಾ ಖುಷಿ ಆಯಿತು. ಸೊ ಆ ಹೂವು ಅಂದರೆ ನನಗಿಷ್ಟ. ಸೊ ಆ ಹೂವು ಅವರು ಮುಡಿಸಿದ್ರಲ್ಲ ಅವ್ರ ಕೈಯಲ್ಲಿ, ನನಗೆ ಇನ್ನೂ ತುಂಬಾ ಖುಷಿ ಆಯಿತು. ಸೊ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು. ನೋಡಿ ಟೆಂಪಲ್ ಈ ಥರ ಕಾಣಿಸ್ತಾ ಇದೆ ಔಟ್ ಸೈಡಿಂದ. ತುಂಬಾ ಚೆನ್ನಾಗಿದೆ ನೋಡಿ. ನೀವು ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಮಗಂತೂ ತುಂಬಾ ಖುಷಿ ಆಯಿತು ಟೆಂಪಲ್ಗೆ ಹೋಗೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ಸಖತ್ತಾಗಿದೆ.
ಸೊ ಒಂದೇ ಕಡೆಯೇ ಅನ್ನಪೂರ್ಣೇಶ್ವರಿ ದೇವರು ಮತ್ತು ಶಿವ ಟೆಂಪಲ್ಲು ಮತ್ತು ಸಾಯಿಬಾಬಾ ಟೆಂಪಲ್ಲು ಮತ್ತು ಆಂಜನೇಯ ಸ್ವಾಮಿ ಟೆಂಪಲ್ಲು, ಗಣೇಶ ಟೆಂಪಲ್ಲು ಒಂದೇ ಕಡೆಯೇ ಇದೆ. ನವಗ್ರಹಗಳು ಎಲ್ಲ ಒಂದೇ ಕಡೆಯೇ ಇದೆ. ದೊಡ್ಡದೊಂದು ನಂದಿನೂ ಇದೆ ನೋಡಿ. ಇದು ಬಂದುಬಿಟ್ಟು ಕಲ್ಯಾಣಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಫುಲ್ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಒಳಗಡೆ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು ನೈಟ್ ಮಾತ್ರ. ಸೊ ನೈಟ್ ವಿಸಿಟ್ ಮಾಡಿದ್ರೇ ಗೊತ್ತಾಗುತ್ತೆ, ಸಖತ್ತಾಗಿ ಕಾಣಿಸುತ್ತೆ. ಬಟ್ ಡೇ ಅಷ್ಟೊಂದು ಲುಕ್ ಕೊಡಲ್ಲ ಈ ದೇವಸ್ಥಾನ. ಇದು ನೈಟ್ ಅಲ್ಲದೆ ತುಂಬ ಚೆನ್ನಾಗಿರುತ್ತೆ. ಔಟ್ಸೈಡಿಂದ ನಾನು ವಿಡಿಯೋ ಮಾಡಿರೋದು. ತುಂಬ ದೊಡ್ಡದಾಗಿದೆ ನೋಡಿ. ಆಚೆ ಕಡೆ ಎಲ್ಲ ಎಷ್ಟೊಂದು ಪ್ಲೇಸ್ ಇದೆ ಆಚೆ ಕಡೆ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಸೊ ನಾವು ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಬಿಟ್ಟು ನಾವು ಪ್ರಸಾದ ಎಲ್ಲ ತಿನ್ಕೊಬಿಟ್ಟು ನಾವು ಆಚೆ ಕಡೆ ಬಂದಿದ್ದು. ಸೊ ಔಟ್ಸೈಡಿಂದನೂ ನೋಡಿ ಆಚೆ ಕಡೆನೂ ಫುಲ್ ಎಲ್ಲ ಸುತ್ತರ ದೇವಸ್ಥಾನ ಇದ್ದಾವೆ. ಸೊ ಇದು ಬಂದ್ಬಿಟ್ಟು ಸಾಯಿಬಾಬಾ ಟೆಂಪಲ್ ನೋಡಿ. ಇದು ಬಂದ್ಬಿಟ್ಟು ಆಂಜನೇಯ ಸ್ವಾಮಿ. ಸೊ ನನ್ನ ಮಕ್ಕಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ಫುಲ್ ಫ್ರೀಡಮ್ ಆಗಿತ್ತಲ್ವ, ಆಟ ಆಡೋದಕ್ಕೆಲ್ಲದಕ್ಕೂ ಜಾಗ ಚೆನ್ನಾಗಿತ್ತಲ್ವ. ಸೊ ಹಂಗಾಗ್ಬಿಟ್ಟು ಮಕ್ಳಿಗೆ ಖುಷಿಯಾಗಿತ್ತು. ಇಬ್ಬರು ಕೆಳಗಡೆ ಆಟ ಆಡ್ತಾಯಿದ್ರು. ಸೊ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಇಲ್ಲಿ ಈ ಥರ ಮಾಡಿದ್ದಾರೆ. ಸೊ ಲೈಟಿಂಗ್ಸ್ ಹಾಕಿರೋದ್ರಿಂದ ನೈಟ್ ಟೈಮಲ್ವ ತುಂಬಾ ಲುಕ್ ಕೊಡ್ತಾಯಿತ್ತು. ದೇವಸ್ಥಾನ ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಶಿವನ ಮೇಲೆ ಜಡೆಯಿಂದ ನೀರು ಬರೋ ಥರ ಮಾಡಿದರು. ಸೊ ನಾವು ಬೇಗ ಎಲ್ಲ ನೋಡ್ಕೊಂಡು, ಅಲ್ಲಿ ಲೇಟ್ ಆಗುತ್ತಲ್ವ ನಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಬೇಗ ಎಲ್ಲ ನೋಡಿಕೊಂಡು ಬಂದ್ವಿ ನಾವು. ಸ್ವಲ್ಪ ಅಷ್ಟೊಂದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಇನ್ನೂ ತುಂಬ ಪ್ಲೇಸ್ ಇತ್ತು ವೀಡಿಯೋ ಮಾಡೋದಕ್ಕೆ. ನಂಗೆ ಅಷ್ಟೊಂದೆಲ್ಲ ಸಾಕಾಗಿಲ್ಲ ನನಗೆ. ನೋಡಿ ನಂದಿ ಈ ಥರ ದೊಡ್ಡದಾಗಿದೆ, ಚೆನ್ನಾಗಿದೆ ನಂದಿ. ಸ್ವಲ್ಪ ಮಾತ್ರ ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ನಾನು ಅಷ್ಟೇ. ನೀವೊಂದು ಸಲ ವಿಸಿಟ್ ಮಾಡಿ ನೋಡಿ, ಸಖತ್ತಾಗಿದೆ ಟೆಂಪಲ್ ಮಾತ್ರ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ. ಸೊ ನೆಕ್ಸ್ಟು ವಿಡಿಯೋ ಇನ್ನೂ ಶೇರ್ ಮಾಡ್ಕೊತೀನಿ. ಸೊ ಇನ್ನು ದುರ್ಗಾ ಪರಮೇಶ್ವರಿ ಟೆಂಪಲ್ ಎಲ್ಲ ಇದೆಯಲ್ವಾ. ಸೊ ಅದೆಲ್ಲ ತುಂಬ ಲಾಂಗ್ ಆಗುತ್ತೆ ಎಲ್ಲ ಹಾಕಿದ್ರೆ ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ವಿಡಿಯೋನ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇದ್ದೀರಲ್ವ, ಸೊ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಕೊಡಿ ನಮಗೆ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಫ್ಯಾಮಿಲಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.